ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ದ ಲಾಸ್ಟ್ ವಿಡಿಯೋ ಇನ್ ದ ಜಾರ್ಜಿಯಾ ಟ್ರಾವೆಲ್ ಸೀರೀಸ್. ಇವಾಗ ನಾವು ಬಟುಮಿಲಿದ್ದೀವಿ. ಇದು ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಇನ್ ಜಾರ್ಜಿಯಾ. ನಾವು ಇಲ್ಲಿಗೆ ಮೆಸ್ಟಿಯಾದಿಂದ ಬಂದ್ವಿ. ಮೆಸ್ಟಿಯಾದಿಂದ ನೀವು ಜುಗ್ದಿದಿಗೆ ಬಂದು ಜುಗ್ದಿದಿಂದ ನೀವು ಇಲ್ಲಿಗೆ ಬರ್ಬೋದು. ಮೆಸ್ಟಿಯಾದಿಂದ ನೀವು ಮಶ್ರೂಕಗಳು ತೊಗೋಬೋದು. ಅಲ್ಲಿ ಹೇಗೆ ಅಂತಂದರೆ, ನೀವು ಹಿಂದಿನ ದಿನವೇ ಹೋಗಿ ಬುಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅಲ್ಲಿಂದ ನೀವು ಇಲ್ಲಿಗೆ ಶೇರ್ ಟ್ಯಾಕ್ಸಿ ಸಿಗುತ್ತೆ, ಅದನ್ನು ತೊಗೊಂಡೆ ನೀವು ಇಲ್ಲಿಗೆ ಬರ್ಬೋದು. ಇಲ್ಲ ಅಂತಂದರೆ ಪ್ರೈವೇಟ್ ಟ್ರಾನ್ಸ್ಫರ್ಸ್ ಆ್ಯಸ್ ಯೂಶುವಲ್ ಇದ್ದೇ ಇರುತ್ತೆ. ನೀವು ಇಲ್ಲಿಗೆ ತಿಬ್ಲಿಸಿಯಿಂದ ಬರಬೇಕು ಅಂತಂದ್ರೂ ಟ್ರೈನ್ ಇದೆ, ಆರಾಮಾಗಿ ಬರ್ಬೋದು. ಕುಟೇಸಿಂದನೂ ಟ್ರೈನ್ ಇದೆ. ತಿಬ್ಲಿಸಿಂದ 6-7 ಅವರ್ಸ್ ಆಗುತ್ತೆ. ನಮಗೆ ನೆನ್ನೆನೂ 6-7 ಅವರ್ಸ್ ಆಯಿತು, ಈವೊಂದು ಇಟ್ ವಾಸ್ ಜಸ್ಟ್ 240 ಕಿಲೋಮೀಟರ್ಸ್. ಜಾರ್ಜಿಯಾ ವೆಸ್ಟ್ ಪಾರ್ಟಲ್ಲಿ ಈ ಜಾಗ ಬರುತ್ತೆ. ಈ ಆ ಕಡೆಗೆ ಕಂಪ್ಲೀಟ್ಲಿ ಸಮುದ್ರ ಇದೆ, ಬ್ಲ್ಯಾಕ್ ಸಿ ಆ ಕಡೆಗೆ ಬರೋದು. ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಹೋದರೆ ನಿಮಗೆ ಟರ್ಕಿ ದೇಶ ಸಿಗುತ್ತೆ. ಅಷ್ಟು ಕ್ಲೋಸ್ ಇದ್ದೀವಿ ಬಾರ್ಡ್ರಿಗೆ. ಬಟ್ ಹಿಯರ್ ವಿ ಆರ್ ಸೆಟ್ ಟು ಎಕ್ಸ್ಪ್ಲೋರ್ ದಿಸ್ ಬ್ಯೂಟಿಫುಲ್ ಸಿಟಿ. ನಮ್ಮ ಅಪಾರ್ಟ್ಮೆಂಟಿಂದ ಹೊರಟು ಒಂದು ಸ್ವಲ್ಪ ಹೊತ್ತಾಯಿತು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ನಡ್ಕೊಂಡು ಓಡಾಡ್ತಾನೆ ಇದ್ದೀವಿ. ಎಲ್ಲಿಗೂ ಹೋಗಬೇಕು ಅಂತ ನಡ್ಕೊಂಡು ಹೋಗ್ತಾ ಇಲ್ಲ, ಈ ಸಿಟಿದೊಂದು ಫೀಲ್ ತೊಗೊಳ್ಳೋಣ ಅಂತ ಆಗ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಪಾರ್ಟ್ಮೆಂಟ್ ಅಕ್ಕಪಕ್ಕ ರೋಡ್ಸ್ ಎಲ್ಲ ತುಂಬ ಪುಟ್ಟದು. ಒಂದು ಕಡೆ ಕಾರ್ಗಳು ಪಾರ್ಕ್ ಮಾಡಿಬಿಟ್ಟಿದ್ದಾರೆ, ಒನ್ ವೇ ಅಷ್ಟೇ. ಸೊ ಅಷ್ಟು ಸಣ್ಣ ರೋಡ್ಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ ಅಂತಂದರೆ, ಆ ಆರ್ಕಿಟೆಕ್ಚರು ಯುರೋಪಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಆಗಲಿ, ದೊಡ್ಡ ಬ್ರ್ಯಾಂಡ್ಸ್ ಆಗಲಿ, ಸಣ್ಣ ಪುಟ್ಟ ಸೂಪರ್ ಮಾರ್ಕೆಟ್ಸ್ ಆಗಲಿ, ಆ ಕಾಂಬಿನೇಷನ್ನೇ, ಆ ಮಿಕ್ಸ್ಚರೇ ತುಂಬ ಚೆನ್ನಾಗಿದೆ. ಅಲ್ಲಿಂದ ನಡ್ಕೊಂಡು ಬಂದು ಈಗ ಸ್ವಲ್ಪ ಮೇನ್ ಪಾರ್ಟಿಗೆ ಬಂದಿದ್ದೀವಿ. ಇಲ್ಲಿಂದ ಫಸ್ಟ್ ಟೈಮ್ ಜಾರ್ಜಿಯಾಗೆ ಬಂದಮೇಲೆ ಬೀಚ್ ನೋಡ್ತಾ ಇದ್ದೀವಿ. ಆ ಕಡೆ ನನ್ನ ಪಕ್ಕ ಕಾಣಿಸ್ತಾ ಇರೋದು ಬ್ಲ್ಯಾಕ್ ಬೀಚು. ಸೊ ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ದೂರ ಅಷ್ಟೇ ಟರ್ಕಿ ಬಾರ್ಡರು. ಸೊ ಇಲ್ಲೆಲ್ಲ ನೋಡಿದ್ರೆ ನೀವು ಜಾಸ್ತಿ ಟರ್ಕಿಷ್ ರೆಸ್ಟೋರೆಂಟ್ ಕಾಣಿಸ್ತಾ ಇರುತ್ತೆ ನಿಮಗೆ. ಆ್ಯಂಡ್ ಇಲ್ಲಿ ನಡ್ಕೊಂಡು ಬಂದರೆ ಈ ಪಾತ್ವೇ ಪೂರ್ತಿ ವಾಕಿಂಗ್ ಟ್ರೇಲ್ ಥರ ಮಾಡಿದ್ದಾರೆ, ಸಖತ್ತಾಗಿದೆ. ಸಿಕ್ಕಾಬಟ್ಟೆ ಟೂರಿಸ್ಟ್ ಇದ್ದಾರೆ. ಬಟ್ ಹಾಗೆ ಅದ್ರ ತಕ್ಕನಂಗೆ ತಿನ್ನೋಕ್ಕೆ ಹಣ್ಣುಗಳಾಗಿರ್ಬೋದು, ಬೇರೆ ಬೇರೆ ಥರ ಫುಡ್ ಸ್ಟಾಲ್ಸ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಪೂರ್ತಿ ಆ ಪಾತ್ವೇಲಿ ಸುತ್ತಮುತ್ತ ಬರೀ ಅದೇನೆ. ಆ್ಯಂಡ್ ಆ ಕಡೆ ನೋಡಿದ್ರೆ ಆ ಬೀಚ್ ಪಕ್ಕ ಒಂದು ಎಷ್ಟು ನೋಡಿದಷ್ಟು ಬೋಟ್ಗಳು ಕಾಣಿಸ್ತಾನೆ ಇದೆ. ಬೇರೆ ಬೇರೆ ಥರ ಬೋಟ್ಗಳು, ಒಂಥರ ಕಾರ್ ಶೇಪಲ್ಲಿರೋ ಬೋಟು, ಈ ಪೈರೇಟ್ಸ್ ಆಫ್ ಕೆರಿಬಿಯನಲ್ಲಿ ಇರುತ್ತಲ್ಲ ಆ ಥರ ಬೋಟ್ಗಳೆಲ್ಲ ಸುಮ್ಮನೆ ಹೋಗ್ತಾ ಇದೆ. ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಜೆಟ್ ಸ್ಕೀಯಿಂಗ್ ಆಗಿರ್ಬೋದು, ಪ್ಯಾರಾಶೂಟ್ ಆಗಿರ್ಬೋದು. ಪ್ಯಾರಾಶೂಟ್ 150 ಲಾರಿ ಏನೋ ಪರ್ ಪರ್ಸನ್ನು. ಆ್ಯಂಡ್ ಹಾಗೆ ಮುಂದಕ್ಕೆ ನಡ್ಕೊಂಡು ಬಂದರೆ ಈ ಕಡೆ ಒಂದು ದೊಡ್ಡ ಫೆರಿ ವೀಲ್ ಇದೆ, ನಿಧಾನಕ್ಕೆ ಓಡ್ತಾ ಇದೆ. ನನ್ನ ಹಿಂದೆ ಒಂದು ಟವರ್ ಇದೆ, ಅದನ್ನು ಆಲ್ಫಾಬೆಟಿಕ್ ಟವರ್ ಅಂತಾರೆ. ಈ ಬಟುಮಿಲಿ ನಿಮಗೆ ಮೇನ್ ಅಟ್ರಾಕ್ಷನ್ಸಲ್ಲಿ ಇವೆಲ್ಲ ಇದೆ. ನೀವು ಇವೆಲ್ಲ ಸುಮ್ಮನೆ ಒಂದು ವಾಕಿಂಗ್ ಟೂರ್ ಥರ ತೊಗೊಂಡು ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಡ್ಕೊಂಡು ಹೋಗ್ತಾನೇ ಇರ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಅಟ್ರಾಕ್ಷನ್ನು ಮತ್ತು ಅಲ್ಲಿ ದೂರದಲ್ಲಿ ಅಲಿ ಆ್ಯಂಡ್ ನೀನೋ ಸ್ಟ್ಯಾಚು ಅಂತಿದೆ. ಅಜರ್ಬೈಜಾನು ಜಾರ್ಜಿಯಾದು ಫ್ರೆಂಡ್ಶಿಪ್ಪನ್ನು ಇಂಡಿಕೇಟ್ ಮಾಡೋಕ್ಕೆ ಆ ಸ್ಟ್ಯಾಚು ಅಲ್ಲಿದೆ. ಅದು ತುಂಬ ದೊಡ್ಡದು ಅಂತ ಅನಿಸುತ್ತೆ, ಬಟ್ ಒಂದು 8 ಮೀಟರ್ಸ್ ಟಾಲ್ ಅಷ್ಟೇ. ಅದು ಹೇಗೆ ಅಂತಂದರೆ, 2 ಸ್ಟ್ಯಾಚುನು ಒಂದಕ್ಕೊಂದು ಹಿಂಗೆ ಬರುತ್ತೆ, ಆದರೆ ಯಾವುದು ಅಂಟುಕೊಳ್ಳಲ್ಲ, ದೇ ಪಾಸ್ ಥ್ರೂ ಈಚ್ ಅದರ್. ಸಖತ್ತಾಗಿದೆ ನೋಡೋಕ್ಕೆ. ತುಂಬ ಬಿಸಿಲಿದೆ, ಅದಕ್ಕೆ ಈಗ ವಾಪಸ್ ಅಪಾರ್ಟ್ಮೆಂಟ್ಗೆ ಹೋಗೋಣ ಅನ್ಕೋತಾ ಇದ್ದೀವಿ. ಸಂಜೆ ಒಂದು 5:15 ಆದಮೇಲೆ ಬಂದರೆ ಏನೋ ಸ್ವಲ್ಪ ತಂಪಾಗಿರುತ್ತೆ. ಆ್ಯಂಡ್ ಲೈಟಿಂಗ್ಸ್ ಬಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ಅಡ್ವಾಂಟೇಜ್ ಏನಂತಂದರೆ 8, 8:30, 9 ಗಂಟೆ ಆದರೂ ಇಲ್ಲಿ ಅಷ್ಟು ಕತ್ಲಾಗಲ್ಲ. ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಳ್ಳೆ ಟೈಮು ಸಂಜೆನೇ ಅಂತ ಅನಿಸುತ್ತೆ. ಬೀಚ್ ಸೈಡ್ ಎಕ್ಸ್ಪ್ಲೋರೇಷನ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ. ಒಂದಷ್ಟು ರೆಡಿ ಟು ಈಟ್ ಪ್ಯಾಕೆಟ್ಸ್ ತಂದಿದ್ವಿ. ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ವಿ, ಈಗ ರವೆ ಪೊಂಗಲ್ ಊಟಕ್ಕೆ ಮಾಡ್ಕೊಂಡಿದ್ವಿ. ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ವಿ. ಒಂದಷ್ಟು ಹಣ್ಣುಗಳನ್ನೂ ತಂದ್ಕೊಂಡಿದ್ವಿ, ಹಣ್ಣು ಎಲ್ಲ ತಿಂದ್ವಿ.
ಈಗ ತಿರ್ಗಾ ಎಕ್ಸ್ಪ್ಲೋರೇಷನ್ ಶುರು ಮಾಡಿದ್ದೀವಿ, 7:30 ಆಗ್ತಾ ಬಂತು. ಈಗ ಬಂದಿರೋದು ನಾವು ಬಟುಮಿ ಬೊಲೆವಾರ್ಡ್ ಅಂತ. ಇದು ಅನದರ್ ಮೇನ್ ಅಟ್ರಾಕ್ಷನ್ ಆಫ್ ಬಟುಮಿ. ಇಲ್ಲೇ ಪಕ್ಕದಲ್ಲಿ ಲೇ ಮೆರಿಡಿಯನ್ ಇದೆ. ಒಂದೊಂದು ಹೋಟೆಲ್ ರ್ಯಾಡಿಸನ್ ಬ್ಲೂ ಇನ್ನೊಂದು ಥರ ಸ್ಟ್ರಕ್ಚರ್ ಇದೆ, ಲೇ ಮೆರಿಡಿಯನ್ ಇನ್ನೊಂದು ಥರ ಸ್ಟ್ರಕ್ಚರ್ ಇದೆ. ಈ ಹೋಟೆಲ್ಗಳೇ ಒಂಥರ ಯುನೀಕ್ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಏನೇನಿದೆ ಅಂತ ಈಗ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ನಮಗೆ ಸೋಫಾರ್ ಬಂದಿರೋ ವೈಬಲ್ಲಿ ಒಂಥರ ಮಿಕ್ಸ್ ಆಫ್ ದುಬೈ ಆ್ಯಂಡ್ ಗೋವಾ ಅನ್ಬೋದು. ದುಬೈ ಥರನೇ ಬೀಚ್ ಸೈಡ್ ನಡ್ಕೊಂಡು ಹೋಗೋ ಪಾತ್ವೇ ಅವೆಲ್ಲ ಇತ್ತು. ಮತ್ತು ಗೋವಾ ಥರ ಎಲ್ಲ ರೋಡ್ ಸೈಡ್ ಸ್ಟಾಲ್ಸು ಅವೆಲ್ಲ ಇದೆ. ಬ್ಯಾಗ್ಸ್ ಮಾರ್ತಾ ಇದ್ದಾರೆ, ಅದು ಇದು ಸುವೆನಿಯರ್ಸ್, ತುಂಬಾ ಸುವೆನಿಯರ್ ಶಾಪ್ಸ್ ಇದೆ. ಬಟುಮಿದು ಮೇನು ಟೂರಿಸಮ್ ಮತ್ತು ಗ್ಯಾಂಬ್ಲಿಂಗ್ ಅಂತೆ. ನೆನ್ನೆ ನಾವು ಬಟುಮಿಗೆ ರೀಚ್ ಆದಾಗಲೇ ಒಂದೆರಡು ಕಸಿನೋ ನೋಡಿದ್ವಿ, ಈಗಲೂ ಒಂದು ಕಸಿನೋ ಹೋಟೆಲ್ ಅಂತೆಲ್ಲ ನೋಡಿದ್ವಿ. ಈಗ ತಾನೇ ಒಂದು ಸುಂದರವಾದ ಸನ್ಸೆಟ್ ನೋಡಿದ್ವಿ. ಈ ವರ್ಷದ ಮೊದಲನೇ ಸನ್ಸೆಟ್ ನೋಡ್ತಿರೋದು ನಾವು ಅಂತ ಅನಿಸುತ್ತೆ. ನಾನು ಸುರಕ್ಷಾ ಮಾತಾಡ್ಕೊತಾ ಇದ್ವಿ, ಯಾವಾಗ ನೋಡಿದ್ದೀವಿ ಲಾಸ್ಟ್ ಸನ್ಸೆಟ್ಟು ಅಂತ ನೆನಪೇ ಆಗ್ತಾ ಇರಲಿಲ್ಲ. ಸೊ ಮೋಸ್ಟ್ಲಿ ಇದೇ ಇರ್ಬೋದು. ಆ್ಯಂಡ್ ಜಾರ್ಜಿಯಾ ಟ್ರಿಪ್ದು ಫಸ್ಟ್ ಸನ್ಸೆಟ್. ಯಾವಾಗಲೂ ಆಚೆನೇ ಇರ್ತಾ ಇದ್ವಿ 7:30, 8 o'clock ಹಾಗೆ. ಬಟ್ ಬಿಲ್ಡಿಂಗ್ಸ್ ಇರೋದು ಕವರ್ ಮಾಡಿಬಿಡ್ತಾ ಇತ್ತು ಸನ್ಸೆಟ್ನ, ನೋಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವತ್ತು ಬಟುಮಿಗೆ ಬಂದಮೇಲೆ ಇಲ್ಲಿಂದ ಸಖದಾಗಿ ಕಾಣಿಸ್ತು. ಇಷ್ಟೊತ್ತು ಇದ್ದು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. 8:38 ಟೈಮು, ಇವಾಗ ಸನ್ಸೆಟ್ ಆಗಿದೆ. ಇಲ್ಲಿ ಈ ಬೊಲೆವಾರ್ಡಲ್ಲಿ ಒಂದು ಡೆಕ್ ಥರ ಮಾಡಿದ್ದಾರೆ, ಒಂದು ವ್ಯೂಯಿಂಗ್ ಡೆಕ್ಕು. ಅಲ್ಲಿಂದ ನಿಂತ್ಕೊಂಡು ಸನ್ಸೆಟ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನೋಡ್ತಾ ಇದ್ದರೆ ಎಷ್ಟೊಂದು ಜನ ಇನ್ನೂ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಜೆಟ್ ಸ್ಕೀಯಿಂಗ್ ಆಗಿರ್ಬೋದು, ಪ್ಯಾರಾಸೈಲಿಂಗ್ ಆಗಿರ್ಬೋದು. ಕೆಲವು ಮಕ್ಕಳು ಇಲ್ಲಿಂದ ಸಮುದ್ರಕ್ಕೆ ಎಗರುತ್ತಾ ಇದ್ದಾರೆ, ಜಂಪ್ ಮಾಡ್ತಾ ಇದ್ದಾರೆ. ಅವೆಲ್ಲ ನೋಡೋಕೊಂಥರ ಚೆನ್ನಾಗಿತ್ತು. ಈ ಶೋರ್ ಅಷ್ಟೇ, ಜನರಲಿ ಮರಳು ನೋಡ್ತೀವಿ ಸಮುದ್ರದಲ್ಲಿ, ಇಲ್ಲಿ ಇಷ್ಟಿಷ್ಟು ದಪ್ಪ ಕಲ್ಗಳ ಹಾಕಿದ್ದಾರೆ. ಆ್ಯಂಡ್ ಸುಮ್ಮನೆ ಒಂದು ವಾಕ್ ಹೋಗಿದ್ವಿ ಶೋರ್ ಸುತ್ತ, ತುಂಬ ಚೆನ್ನಾಗಿತ್ತು. ಇಲ್ಲಿ ಹೆಂಗೆ ಅಂತಂದರೆ ಈಗ ಆ್ಯಕ್ಚುಲ್ ಶುರುವಾಗತ್ತೆ. ನಮ್ಮದು ಜನರಲಿ ನಾವು 7:30, 8 ಗಂಟೆಗೆ ಮುಗಿಸ್ಬಿಟ್ಟು ರೂಮ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಈಗ ನೈಟ್ ಲೈಫ್ ಇಲ್ಲಿಂದ ಸ್ಟಾರ್ಟು. ಸೊ ಹೋಪ್ಫುಲಿ ಆದರೆ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಇಲ್ಲೆಲ್ಲ ಲೈಟ್ ಅಪ್ ಆಗುತ್ತೆ, ಎಲ್ಲ ಬಿಲ್ಡಿಂಗ್ಸು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಆಗಲೇ ಕಾಣಿಸ್ತಾ ಇದೆ ಕೆಲ ಕಡೆ ಬಿಲ್ಡಿಂಗ್ಸ್ ಎಲ್ಲ ಲೈಟ್ ಅಪ್ ಆಗಿರೋದು. ಒಂದು 3.5-4 hours ಸುತ್ತಾಡಿಕೊಂಡು ವಾಪಸ್ ನಮ್ಮ ಸ್ಟೇಗೆ ಫೈನಲಿ ಬಂದಿದ್ದೀವಿ. ಸನ್ಸೆಟ್ ಆದಮೇಲೆ ತಿರ್ಗಾ ಬುಲೆವಾರ್ಡ್ ಒಳಗೆ ನಡೆಯೋಕ್ಕೆ ಶುರು ಮಾಡಿದ್ವಿ. ಲೈವ್ ಮ್ಯೂಸಿಕ್ ನಡೀತಾ ಇತ್ತು ಒಂದು 2-3 ಕಡೆ, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಫೌಂಟನ್ ಕಡೆ ಹೋದ್ವಿ. ಆಗಲೇ ಸುಮ್ಮನೆ ನಾರ್ಮಲ್ ಫೌಂಟನ್ ಬರ್ತಿದ್ದಿದ್ದು, ಈಗ ಫುಲ್ ಡ್ಯಾನ್ಸಿಂಗ್ ಫೌಂಟನು, ಲೈಟಿಂಗ್ ಬಂದಿತ್ತು ಮತ್ತು ಮ್ಯೂಸಿಕ್ ನಡೀತಾ ಇತ್ತು. ಅದ್ರ ಪ್ರಕಾರ ಫೌಂಟನ್ ಮೇಲೆ ಕೆಳಗೆ ಹೋಗೋದು ಅವೆಲ್ಲ ಆಗ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು. ಅದಲ್ಲದೆ ಒಂದು ಸೆಪ್ರೇಟ್ ಟ್ರ್ಯಾಕ್ ಇದೆ, ಸೈಕಲ್ ಟ್ರ್ಯಾಕ್ ಥರ. ಅಲ್ಲಿ ಬರೀ ಸೈಕಲ್ಸ್ ಹೋಗ್ತಿವೆ, ನಾರ್ಮಲ್ ಸೈಕಲ್ ಅಲ್ಲದೆ ಒಂಥರ ಗ್ರೂಪ್ ಸೈಕಲ್ ಥರನೋ ಏನೋ, ಒಂದು 4-5 ಜನ ಕೂತ್ಕೊಂಡು ಒಟ್ಟಿಗೆ ಪೆಡಲ್ ತೊಳಿತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮತ್ತು ಮೊಪೆಡ್ಸ್ ಎಲ್ಲ ಹೋಗ್ತಾಯಿತ್ತು. ಇವೆಲ್ಲ ಅಲ್ಲೇ ಹೈಯರ್ ಮಾಡ್ಬೋದು. ಆಮೇಲೆ ಡ್ಯಾನ್ಸಿಂಗ್ ಫೌಂಟನ್ ಮುಗಿಸ್ಕೊಂಡು ನಾವು ವಾಪಸ್ ಅಲ್ಲಿ ನೀನೋ ಕಡೆ ಹೊರಟ್ವಿ.
ಅಲ್ಲಿ ಆ ಆಲ್ಫಾಬೆಟ್ ಟವರ್ದು ಲೈಟಿಂಗ್ ಶುರುವಾಗಿತ್ತು. ಒಳಗೆ ಎಲಿವೇಟರು ಕಾಣಿಸ್ತಾ ಇತ್ತು. ಮೇಲ್ ತನಕ ಹೋಗ್ಬೋದು, ಎಷ್ಟಾಗುತ್ತೆ ಏನು ನಂಗೆ ಐಡಿಯಾ ಇಲ್ಲ. ಬಟ್ ಆ ಆಲ್ಫಾಬೆಟ್ ಟವರ್ದು ಲೈಟ್ಸು ಕಲರ್ಸು ಎಲ್ಲ ಚೇಂಜ್ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ಇನ್ನು ಮುಂದೆ ನೋಡ್ಕೊಂಡು ಹೋದರೆ ಅಲ್ಲಿ ನೀನು ಅದೂ ಒಂದು ಬ್ಲೂ ಒಂದು ಪಿಂಕೋ ರೆಡ್ಡೋ ಏನೋ ಇತ್ತು. ಆ್ಯಂಡ್ ಸೇಮ್ ಅದು ಒಳಗೆ ಹೋಗೋದು ಹೊರಗೆ ಬರೋದು ಅದು ನಡೀತಾ ಇತ್ತು. ಅದ್ರ ಮುಂದೆ ಫೈರ್ ಶೋ ಥರ ಏನೋ ನಡೀತಾ ಇತ್ತು. ಒಂದಿಬ್ಬರು ಫೈರ್ ಎಲ್ಲ ಲೈಟ್ ಮಾಡಿಕೊಂಡು ಅದ್ರ ಜೊತೆ ಎಲ್ಲ ಏನೇನೋ ಮಾಡ್ತಾಯಿದ್ರು. ಅದ್ರ ಮುಂದೆನೇ ಜೈಂಟ್ ವೀಲ್ ಅಥವಾ ಫೆರಿಸ್ ವೀಲು, ಅದು ಫುಲ್ ಲೈಟಪ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಅದು ಸುತ್ತನೇ ಇರುತ್ತೆ ನಿಧಾನಕ್ಕೆ, ಅದರಲ್ಲೂ ಹೋಗ್ಬೋದು. ಐ ಥಿಂಕ್ ನೈಟ್ ವ್ಯೂ ಅಲ್ಲಿ ಮೇಲಿಂದ ಈ ಲೈಟ್ಸ್ದೆಲ್ಲ ಬಿಲ್ಡಿಂಗ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈ ದೊಡ್ಡ ದೊಡ್ಡ ಲೇ ಮೆರಿಡಿಯನ್ ಆಗಲಿ, ರ್ಯಾಡಿಸನ್ ಬ್ಲೂ ಆಗಲಿ, ಶೆರ್ಟನ್ನು ಮತ್ತು ಮ್ಯಾರಿಯಟ್ಟು ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಒಂಥರ ಯುನೀಕ್ ಶೇಪ್ಸಲ್ಲಿತ್ತೆ. ಅವೆಲ್ಲನೂ ಲೈಟಪ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಸೊ ವಿ ಟುಕ್ ಅ ಗುಡ್ ಸ್ಟ್ರಾಲ್ ಅರೌಂಡ್ ಆ್ಯಂಡ್ ವಾಪಸ್ ನಮ್ಮ ಸ್ಟೇಗೆ ಬಂದ್ವಿ. ಒಂಥರ ಇಲ್ಲಿ ಲೈಫು ಒಂಥರ ಇಟ್ ಕಮ್ಸ್ ಲೈಫ್ ಬಟುಮಿ ಕಮ್ಸ್ ಲೈವ್ ಆಫ್ಟರ್ 9-9:30 ಪೋಸ್ಟ್ ಸನ್ಸೆಟ್ಟೆ ಅನಿಸುತ್ತೆ. ನಾವು 11 ಗಂಟೆಗೆ ನಡ್ಕೊಂಡು ಬಂದರೂ ಇನ್ನೂ ಸಂಜೆನೇನೋ ಅಂತಿತ್ತು. ಎಲ್ಲರೂ ಇನ್ನೂ ರೋಡಲ್ಲಿ ಓಡಾಡ್ತಾಯಿದ್ರು ಮಕ್ಕಳ ಜೊತೆ. ಎಲ್ಲರೂ ಆರಾಮಾಗಿ, ರೆಸ್ಟೋರೆಂಟ್ಸ್ ಎಲ್ಲ ಫುಲ್ ಇತ್ತು. ಇಟ್ ವಾಸ್ ರಿಯಲಿ ನೈಸ್. ಇದನ್ನು ಲಾಸ್ ವೇಗಸ್ ಆಫ್ ಬ್ಲ್ಯಾಕ್ ಸಿ ಅಂತಾರಂತೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಕಂಪ್ಲೀಟ್ಲಿ ಟ್ರೂ. ನಾವೊಂದು 2-3 ಜಾಗಗಳು ಕವರ್ ಮಾಡೋಕ್ಕಾಗಲಿಲ್ಲ. ಇಲ್ಲೊಂದು ನ್ಯಾಷನಲ್ ಪಾರ್ಕ್ ಇದೆ, ಅಲ್ಲಿ ಹೋದರೆ ಅಲ್ಲೂ ಒಂದು ಹೈಕ್ ಇದೆಯಂತೆ, ಮತ್ತು ಏನೋ ರೋಪ್ವೇನೋ ಏನೋ ಇದೆ, ಅದು ಮಾಡ್ಬೋದು. ಅದಲ್ಲದೆ ಇಲ್ಲಿ ಕೇಬಲ್ ಕಾರ್ ಇದೆ, ಆರ್ಗೋ ಕೇಬಲ್ ಕಾರ್ ಅಂತಾರೆ. ಸುಮಾರು ದೂರ ಕರ್ಕೊಂಡು ಹೋಗುತ್ತಂತೆ. ಕರ್ಕೊಂಡು ಹೋಗಿ ಅಲ್ಲೊಂದು ಕೆಫೆ ಏನೋ ಇರುತ್ತೆ, ಮತ್ತು ವಾಪಸ್ ಕರ್ಕೊಂಡು ಬರುತ್ತೆ. ಅದು ಈವ್ನಿಂಗ್ ಟೈಮ್, ಸನ್ಸೆಟ್ ಟೈಮ್ ಅಥವಾ ನೈಟ್ ಟೈಮ್ ಈ ಲೈಟ್ಸ್ ಎಲ್ಲ ನೋಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ದಟ್ ಮೈಟ್ ಬಿ ಅ ಲಿಟಲ್ ಕಾಸ್ಟ್ಲಿ. ಇಲ್ಲಿಂದ ಇನ್ನೊಂದು ಮೇನ್ ಅಟ್ರಾಕ್ಷನ್ನು ಅಕ್ವೇರಿಯಂ ಮತ್ತು ಡಾಲ್ಫಿನೇರಿಯಂ. ಬಟ್ ಎಲ್ಲ ದಿನ ಓಪನ್ ಇರಲ್ಲ. ಮಂಡೇ ಥರ್ಸ್ಡೇ ಏನೋ ಕ್ಲೋಸ್ಡ್ ಇರ್ಬೋದು ಅಂತ ಓದಿದ್ವಿ. ವಿ ಆರ್ ನಾಟ್ ಶ್ಯೂರ್. ಮತ್ತು ಅದು ಟೈಮಿಂಗ್ಸ್ ಕೂಡ ಇದೆ ಡಾಲ್ಫಿನೇರಿಯಮ್ಗೆ. ಡಾಲ್ಫಿನ್ಸ್ದೆಲ್ಲ ಒಂದು ಶೋ ಮಾಡ್ತಾರಂತೆ. ಇಟ್ಸ್ ಆನ್ ಅ ಸ್ಪೆಸಿಫಿಕ್ ಟೈಮ್. ಇವಕ್ಕೆಲ್ಲ ನಾವು ಹೋಗೋಕ್ಕಾಗಲಿಲ್ಲ. ಬಟ್ ದಟ್ಸ್ ಅನ್ ಅದರ್ ಆಪ್ಷನ್. ಇನ್ನೂ 1-2 ದಿನ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ಇವೆಲ್ಲನೂ ಕವರ್ ಮಾಡ್ಬೋದು. ಟೈಮ್ ಫಾರ್ ಅವರ್ ಫೈನಲ್ ರೂಮ್ ಟೂರ್ ಇನ್ ಬಟುಮಿ. ಇನ್ನು ಇಲ್ಲಿಂದ ಚೆಕ್ಔಟ್ ಆಗಿಬಿಟ್ಟು ನಾವು ತಿಬ್ಲಿಸಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನಿಮಗೆ ರೂಮ್ ತೋರಿಸ್ಬಿಡೋಣ ಅಂತ. ಈ ರೂಮಲ್ಲಿ ಸುಮಾರು ಮಿರರ್ಸ್ ಇದೆ, ಅದೊಂದು ಕೌಂಟ್ ಇಟ್ಕೊಳ್ಳೋಣ. ಫಸ್ಟ್ ಎಂಟರ್ ಆಗ್ತಿದ್ದಂಗೆ ಇಲ್ಲೊಂದು ಫುಲ್ ಸೈಜ್ ಮಿರರು. ರೆಡಿ ಆಗಿಬಿಟ್ಟು ಹೊರಡೋಕ್ಕೆ ಮುಂಚೆ ನೋಡ್ಕೊಂಡು ಹೊರಡೋಕ್ಕೆ ಸರಿ ಹೋಗುತ್ತೆ. ಆಮೇಲೆ ಬರ್ತಿದ್ದಂಗೆ ರೈಟ್ ಸೈಡಲ್ಲಿ ನಮ್ಮದು ಬಾತ್ರೂಮ್ ಇದೆ. ಐ ಥಿಂಕ್ ಇಲ್ಲಿ ಫುಲ್ ಸ್ಟೇನಲ್ಲಿ ಇದ್ದಿದ್ದು ಮೋಸ್ಟ್ ಸ್ಪೇಷಿಯಸ್ ಬಾತ್ರೂಮ್ ಇದೇ ಇರಬೇಕು. ಒಂದು ದೊಡ್ಡ ಸಿಂಕ್ ಇದೆ, ಕೆಳಗೆ ಒಂದು ವಾಷಿಂಗ್ ಮೆಷಿನ್ ಇದೆ, ಕಮೋಡು, ಮತ್ತು ಈ ಕಡೆ ಸೆಪ್ರೇಟ್ ಶವರ್ ಏರಿಯಾ ಇದೆ ವಿಚ್ ಇಸ್ ಕ್ವೈಟ್ ಬಿಗ್. ಇಲ್ಲೂ ತಿರ್ಗಾ 2 ಮಿರರ್ ಇದೆ. ಒಂದು ಈ ಸಣ್ಣ ಮಿರರು ಮತ್ತು ಒಂದು ದೊಡ್ಡ ಫುಲ್ ಸೈಜ್ ಮಿರರು. ಮುಂದೆ ಕೋಣ. ಇದು ಮೇನ್ ಪಾರ್ಟ್ ಆಫ್ ದಿಸ್ ಅಪಾರ್ಟ್ಮೆಂಟ್. ಈ ಕಡೆ ದೊಡ್ಡ ಬೆಡ್ ಇದೆ, 2 ಸೈಡ್ ಟೇಬಲ್ ಇದೆ, ಮತ್ತು ಇಲ್ಲಿ ಪ್ರಾಪರ್ ಡ್ರೆಸ್ಸಿಂಗ್ ಟೇಬಲ್ ಥರ ಇದೆ. ಕೆಳಗೊಂದು ಡ್ರಾಯರು, ಮತ್ತು ಕರೆಕ್ಟಾಗಿ ರೆಡಿ ಆಗೋಕ್ಕೆ 2 ಲೈಟ್ಸು, ದೊಡ್ಡ ಮಿರರು, ಕೆಳಗೊಂದು ಕೂತ್ಕೊಳ್ಳೋಕೆ ಒಂದು ಸಣ್ಣ ಸ್ಟೂಲು, ಪಕ್ಕದಲ್ಲಿ ವಾರ್ಡ್ರೋಬ್ ಏರಿಯಾ ಇದೆ, ಅಲ್ಲೂ ಇನ್ನೊಂದು ಮಿರರು, ಮತ್ತು ಅಲ್ಲೊಂದು ಸಣ್ಣ ಲಾಕರ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇದು ಬ್ರೇಕ್ಫಾಸ್ಟ್ ಕೌಂಟರು. ಇಲ್ಲಿ ಸುಮಾರು ನಾವು ಅಡುಗೆ ಎಲ್ಲ ಮಾಡ್ಕೊಂಡಿದ್ದೀವಿ, ತಿನ್ನೋಕ್ಕೆಲ್ಲ ಚೆನ್ನಾಗಿತ್ತು. ಇಲ್ಲಿ ಬಂದರೆ, ಈ ಕಡೆ ಬಂದರೆ ಹೊರಗೆ ಹೋಗೋಕ್ಕೆ ಬ್ಯಾಲ್ಕನಿ ಥರನೂ ಫೆಸಿಲಿಟಿ ಇದೆ. ಇದು ಸಣ್ಣ ಬ್ಯಾಲ್ಕನಿ, ಇನ್ನೊಂದು ಮೇನ್ ಬ್ಯಾಲ್ಕನಿ ಆ ಕಡೆ ಇದೆ. ಈ ಕಡೆ ಬಂದರೆ ಲಿವಿಂಗ್ ಕಮ್ ಕಿಚನ್ ಏರಿಯಾ. ಒಳ್ಳೆ ಕಿಚನ್ ಸ್ಪೇಸ್ ಇದೆ, ಸಿಕ್ಕಾಪಟ್ಟೆ ಸ್ಟೋರೇಜ್ ಸ್ಪೇಸು ಇದೆ. ಅದಕ್ಕೆ ಪ್ಲೇಟ್ಸು, ಬೌಲ್ಸು, ಒಂದಷ್ಟು ಸುಮಾರು ಪಾತ್ರೆಗಳು ಮತ್ತು ಸೌಟ್ಗಳು ಎಲ್ಲ ಕೊಟ್ಟಿದ್ದರು. ಏನೇನು ಬೇಕೋ ಎಲ್ಲ ಬೇಸಿಕ್ ಐಟಮ್ಸ್ ಇದೆ. ಇಂಡಕ್ಷನ್ ಸ್ಟವ್ ಚೆನ್ನಾಗಿತ್ತು, ಫಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ. ನಾವು ಮೊದಲು ಯೂಸ್ ಮಾಡಿರಲಿಲ್ಲ ಇಂಡಕ್ಷನ್ ಸ್ಟವ್. ಮತ್ತು ದೊಡ್ಡ ಫುಲ್ ಸೈಜ್ಡ್ ಫ್ರಿಜ್ ಇದೆ. ಯೂಶ್ವಲಿ ಮಿನಿ ಫ್ರಿಜ್ ಕೊಡ್ತಾರೆ ಸ್ಟೇನಲ್ಲೆಲ್ಲ, ಇಲ್ಲಿ ಫುಲ್ ಸೈಜ್ಡ್ ಫ್ರಿಜ್ ಕೊಟ್ಟಿದ್ರು.
ಆ್ಯಂಡ್ ಇದು ಡೋರ್ ಒಂಥರ ಉಲ್ಟಾ, ನಮ್ಮಲ್ಲಿರೋದಕ್ಕೂ ಇಲ್ಲಿಗೂ ಓಪನ್ ಆಗೋದು ಉಲ್ಟಾ. ಮೇಲೊಂದು ಸಣ್ಣ ಮೈಕ್ರೋವೇವ್ ಓವನ್ ಇದೆ ಮತ್ತು ಇವೆಲ್ಲ ಸ್ಟೋರೇಜ್ ಏರಿಯಾ. ಇಲ್ಲೂ ಇನ್ನೊಂದು ದೊಡ್ಡ ಸ್ಟೋರೇಜ್ ಒಂಥರ ವಾರ್ಡ್ರೋಬ್ ಏರಿಯಾ ಕೊಟ್ಟಿದ್ದಾರೆ. ಅಲ್ಲಿ ಐರನ್ ಬಾಕ್ಸು, ಹೇರ್ ಡ್ರೈಯರು ಅವೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಬಂದರೆ ಒಂದು ದೊಡ್ಡ ಸೋಫಾ ಇದೆ, ಒಂದು 2-3 ಸೀಟರ್ ಸೋಫಾ, ಮತ್ತೊಂದು ಚೇರ್ ಕೊಟ್ಟಿದ್ದಾರೆ, ಒಂದು ಟೀಪಾಯ್ ಇದೆ ಮತ್ತು ಟಿ ವಿ ಇದೆ, ವಿಚ್ ವಿ ಹ್ಯಾವ್ ಆಬ್ವಿಯಸ್ಲಿ ನಾಟ್ ಯೂಸ್ಡ್. ಇಲ್ಲಿಗೆ ಬಂದರೆ ಬ್ಯಾಲ್ಕನಿ ಏರಿಯಾ, ಇಟ್ಸ್ ಕ್ವೈಟ್ ಸ್ಪೇಷಿಯಸ್ ಆ್ಯಂಡ್ ನೈಸ್. ಆ್ಯಂಡ್ ಇಲ್ಲಿಂದ ವ್ಯೂ ಸಖತ್ತಾಗಿದೆ. ಆಲ್ಫಾಬೆಟ್ ಟವರ್ ಕಾಣುತ್ತೆ, ರ್ಯಾಡಿಸನ್ ಬ್ಲೂ ಬಿಲ್ಡಿಂಗ್ ಕಾಣುತ್ತೆ, ಮತ್ತು ಈ ಕ್ಲಾಕ್ ಟವರ್ ಕಾಣುತ್ತೆ. ಅದ್ರ ಹಿಂದೆ ಇನ್ನೊಂದು ಟವರ್ ಇದೆ, ಐ ಡೋಂಟ್ ನೋ ವಾಟ್ ಇಟ್ಸ್ ಕಾಲ್ಡ್. ಮತ್ತು ಇಲ್ಲೊಂದು ಸಣ್ಣ ಟೇಬಲು ಮತ್ತು 2 ಚೇರ್ಸ್ ಕೊಟ್ಟಿದ್ದಾರೆ. ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ. ನೈಟ್ ವ್ಯೂ ಎಲ್ಲ, ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಬಿಸಿಲು. ಈ ಲೊಕೇಶನ್ ನಾವು ಹೇಗೆ ಚೂಸ್ ಮಾಡಿದ್ದೀವಿ ಅಂದರೆ, ಇಲ್ಲಿಂದ ಎಲ್ಲ ವಾಕಬಲ್ ಇರೋ ಹಾಗೆ ಮೇನ್ ಅಟ್ರಾಕ್ಷನ್ಸ್ಗಳು. ಸೊ ಇಲ್ಲಿಂದಾನೇ ನಡ್ಕೊಂಡು ಓಡಾಡ್ಬಿಟ್ಟಿದ್ದೀವಿ. ಟ್ಯಾಕ್ಸಿಗೆ ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡೋ ಅಷ್ಟಿಲ್ಲ. ಇದು ನಮಗೆ Airbnb ಸಿಕ್ಕಿದ್ದು ಅರೌಂಡ್ 5,000 ಆಯಿತು 2 ನೈಟ್ಸ್ಗೆ. ಈ ಏರಿಯಾನಲ್ಲಿ ಇದೇ ಚೀಪೆಸ್ಟ್ ನಮಗೆ ಸಿಕ್ಕಿದ್ದು. ಇನ್ನು ದೂರ ಹೋದರೆ ಇನ್ನೊಂಚೂರು ಕಮ್ಮಿ ರೇಟಿಗೆ ಸಿಗ್ಬೋದು. ಬಟ್ ದ ಮೇನ್ ಪರ್ಪಸ್ ವಾಸ್ ವಾಕಬಲ್ ಇರಲಿ ಅಂತ. ಒಂಥರ ಚೆನ್ನಾಗಿತ್ತು. ಇಡೀ ಜಾರ್ಜಿಯಲ್ಲಿ ಒಂದೊಂದು ರೂಮ್ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. I think we'll end this video here. Thank you so much for watching. Please do like, share and comment on our video. ನಮ್ಮ Instagram ಪೇಜಲ್ಲೂ ಫಾಲೋ ಮಾಡಿ. ಥ್ಯಾಂಕ್ ಯು.